ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಗೌರಿಶಂಕರ. ಈ ಸೀರಿಯಲ್ನಲ್ಲಿ ಗ್ರೀಷ್ಮಾ ಪಾತ್ರದಲ್ಲಿ ಕಾವ್ಯ ರಮೇಶ್ ನಟಿಸುತ್ತಿದ್ದಾರೆ. ಚಿಕ್ಕದೊಂದು ಗ್ಯಾಪ್ನ ನಂತರ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸೀತಾವಲ್ಲಭ ಧಾರಾವಾಹಿಯಲ್ಲಿ ನಾಯಕ ಆರ್ಯನ್ನ ತಂಗಿ ಅದಿತಿಯಾಗಿ ನಟಿಸಿ ಸೀರಿಯಲ್ ಪ್ರಿಯರ ಮನಸೆಳೆದ ಕಾವ್ಯ ರಮೇಶ್ ತದನಂತರ ಕಾಣಿಸಿಕೊಂಡಿದ್ದು ಸಿನಿಮಾಗಳಲ್ಲಿ. ಚೌಕಾಬಾರ ಸಿನಿಮಾದ ಮೂಲಕ ಕಿರುತೆರೆಯಿಂದ ಹಿರಿತೆರೆಗೆ ಹಾರಿದ ಕಾವ್ಯ ರಮೇಶ್ ಅದರಲ್ಲಿ ಎರಡನೇ ನಾಯಕಿಯಾಗಿ ನಟಿಸಿ ಸೈ ಎನಿಸಿಕೊಂಡರು. ಮುಂದೆ ಗುಲ್ಟು ಸಿನಿಮಾ ಖ್ಯಾತಿಯ ನವೀನ್ ಶಂಕರ್ ನಟನೆಯ ಮೂಲತಃ ನಮ್ಮವರೇ ಸಿನಿಮಾದಲ್ಲಿಯೂ ಎರಡನೇ ನಾಯಕಿಯಾಗಿ ಕಾಣಿಸಿಕೊಂಡ ಕಾವ್ಯ ರಮೇಶ್ ನೋಟದ ಪುಟಗಳು ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಶಬ್ಬಾಷ್ ಬಡ್ಡಿ ಮಗನೇ ಸಿನಿಮಾದಲ್ಲಿಯೂ ನಟಿಸುವ ಅವಕಾಶ ಪಡೆದುಕೊಂಡಿದ್ದ ಕಾವ್ಯ ರಮೇಶ್ ನಾಚಿ ನಾವುಡು ಎನ್ನುವ ತೆಲುಗು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಪರಭಾಷೆಯ ಸಿನಿಮಾ ರಂಗದಲ್ಲಿ ನಟನಾ ಕಂಪನ್ನ ಪಸರಿಸಿದ ಬೆಡಗಿ. ಇದೀಗ ಗ್ರೀಷ್ಮಾ ಆಗಿ ಕಿರುತೆರೆಗೆ ಮರಳಿರುವ ಕಾವ್ಯ ರಮೇಶ್ ಅವರಂತೂ ಸಖತ್ ಖುಷಿಯಾಗಿದ್ದಾರೆ. ಗ್ರೀಷ್ಮಾ ಪಾತ್ರ ತುಂಬಾ ಒಳ್ಳೆಯ ಪಾತ್ರ ಎಂದು ಹೇಳುತ್ತಾರೆ ಕಾವ್ಯ ರಮೇಶ್. ಮಾಧ್ಯಮದ ಜೊತೆ ಮಾತನಾಡಿರುವ ಕಾವ್ಯ ರಮೇಶ್, ಗೌರಿಶಂಕರದಲ್ಲಿ ನನ್ನದು ತುಂಬಾ ತಲೆಹರಟೆಯ ಪಾತ್ರ, ಚಿನಕುರುಳಿ ಪಾತ್ರ ಎಂದೇ ಹೇಳಬಹುದು. ಸಂಪ್ರದಾಯಸ್ಥ ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವ ಗ್ರೀಷ್ಮಾ ಲೈಫ್ನಲ್ಲಿ ಅವಳಿಗೆ ಇಷ್ಟ ಬಂದ ಹಾಗೆ ಇರ್ತಾಳೆ. ಜೊತೆಗೆ ಏನಾದರೂ ಸಾಧನೆ ಮಾಡಬೇಕು ಎಂಬ ಬಯಕೆಯೂ ಆಕೆಗಿದೆ. ಮುಂದಿನ ದಿನಗಳಲ್ಲಿ ಗ್ರೀಷ್ಮಾ ಪಾತ್ರ ಉತ್ತಮ ತಿರುವು ಪಡೆದುಕೊಳ್ಳುತ್ತಾ ಹೋಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ವರ್ಷಗಳ ನಂತರ ಮತ್ತೆ ಕಿರುತೆರೆಗೆ ಮರಳಿದ್ದೇನೆ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೇನೆ. ಸಿನಿಮಾ ಶೂಟಿಂಗ್ ಆದರೆ ಪ್ರತಿದಿನವೂ ಇರುವುದಿಲ್ಲ. ಸೀರಿಯಲ್ ಶೂಟಿಂಗ್ ಹಾಗಲ್ಲ, ಪ್ರತಿದಿನವೂ ಶೂಟಿಂಗ್ ಇರುತ್ತದೆ. ದಿನವೂ ನಮ್ಮನ್ನ ನಾವು ಬ್ಯುಸಿಯಾಗಿರುವಂತೆ ಸೀರಿಯಲ್ ಮಾಡುತ್ತದೆ. ಅಂದಹಾಗೆ ನಮ್ಮ ಧಾರಾವಾಹಿಯ ಶೂಟಿಂಗ್ ಸಕಲೇಶಪುರದಲ್ಲಿ ನಡೆಯುತ್ತಿದೆ. ಸ್ವಲ್ಪ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಎಲ್ಲಾ ಕಲಾವಿದರು ನಟಿಸುತ್ತಾ ಇದ್ದೇವೆ ಎಂದು ಮಾಧ್ಯಮದ ಜೊತೆ ಸಂತಸ ಹಂಚಿಕೊಂಡಿದ್ದಾರೆ. ಗೌರಿಶಂಕರ ಧಾರಾವಾಹಿ ಆರಂಭವಾಗಿ ಕೆಲವೇ ದಿನಗಳು ಆಯ್ತಷ್ಟೇ. ಈಗಾಗಲೇ ಗ್ರೀಷ್ಮಾ ಪಾತ್ರಕ್ಕೆ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆಗಳು ಬರುತ್ತಿವೆ. ಸೀತಾವಲ್ಲಭ ಧಾರಾವಾಹಿಯ ನಂತರ ನಾನು ಕೊಂಚ ಗ್ಯಾಪ್ ನಂತರ ನಟನೆಗೆ ಮರಳಿದ್ದು, ಆದರೂ ವೀಕ್ಷಕರು ನನ್ನನ್ನ ಮೆಚ್ಚಿಕೊಂಡಿರುವುದು ನನಗೆ ತುಂಬಾ ಸಂತಸ ತಂದಿದೆ. ಜನರು ನನ್ನನ್ನ ಮರೆತಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ ಎಂದು ಮಾಧ್ಯಮದ ಜೊತೆ ಕಾವ್ಯ ರಮೇಶ್ ಹೇಳಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.